ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಇಲ್ಲಿಗೆ ವ್ಲಾಗ್ನ ನಿಲ್ಲಿಸಿದ್ದೆ. ಅದರ ಕಂಟಿನ್ಯೂಯೇಷನ್ ವ್ಲಾಗ್ ಇವತ್ತು ಬರ್ತಾ ಇದೆ. ಏನಪ್ಪ ಇವತ್ತು ಇದು ದಸರಾ, ಇದು ಬನ್ನಿ ಮುಡಿಯೋದು ಅಂತಾರಲ್ಲ, ಏನಂತಾರೆ ಅದಕ್ಕೆ? ದಶಮಿ, ವಿಜಯದಶಮಿ. ಇವತ್ತು ನನಗೆ ಮರ್ತೋಗಿದೆ ನೋಡಿ. ಇವತ್ತು ದಶಮಿ. ಇವತ್ತೇ ನಮ್ಮ ಶ್ರೇಯಿಗೆ ಸ್ಕೂಲ್ಗೆ ಬರೋದಕ್ಕೆ ಹೇಳಿದ್ದಾರೆ. ನಮಗೂ ಕಳ್ಸೋಕ್ಕೆ ಇಷ್ಟ ಇಲ್ಲ, ಅವನಿಗಂತೂ ಹೋಗೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಶ್ರೇಯಿಗೆ ಹೋಗ್ಬೇಕಾ ಅಂತ ಹೇಳಿನೇ ಹೊರಟಿದ್ದಾನೆ. ತಲೆ ಸ್ನಾನ ಮಾಡಿದೆ ನಾನು. ಇವತ್ತು ಪೂಜೆ ಇತ್ತಲ್ಲ. ಯಾಕೆ ಹೆಂಗ ಹಾರತ್ತು? ಕಟ್ಟಾಯ್ತಾ ತಾನೇ? ಹೋಯ್ತಾ? ಪೂಜೆ ಮಾಡಿದ್ವಲ್ಲ ನಿನ್ನೆ, ಇದರದ್ದು ಕಾರ್ದು ಅದು ಹಾರ. ಇರ್ಲಿ ಬಿಡ ಮಾರಯ್ಯ ನೀನು. ಡ್ಯಾಡಿ ಡ್ರೈವಿಂಗ್ ಮಾಡ್ತಾರ, ನಿನ್ ನೋಡ್ತಾರ. ಹಾರ್ಲಿ ನಿಲ್ಸಲ್ಲೆಲ್ಲಾರ ಕಟ್ಟನ ತಗ. ದಾರ ಗಟ್ಟಿ ಇರಲ್ಲ, ಅದು ದಪ್ಪ ದಾರದಲ್ಲಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಇದು ಓಮಿನಿದು ಹೊರಗೆ ನಿಲ್ಸಿದ್ರಂತೆ. ದನನೇ ಪೂರ್ತಿ ತಿಂದು ಖಾಲಿ ಮಾಡಿದಾವೆ ಅಂತಿದ್ರು. ಶ್ರೇಯು ಇವಾಗ ಮುಂದೆ ಕುತ್ಕೊಂಡಿದ್ದಾನೆ. ನಾನು ಅವತ್ತು ಎಲ್ಲಿಗೆ ಹೋದಾಗ, ಎಂಥದ್ದು ಸಿಗಂದೂರು ಬ್ರಿಡ್ಜ್ ನೋಡಕ್ಕೆ ಹೋದಾಗ ಹಿಂದೆ ಕೂರ್ತೀನಿ ಅಂದಿದ್ನ. ಆಮೇಲೆ ಮುಂದೆ ಕೂರ್ತೀನಿ ಅಂದಿದ್ದ. ಅವತ್ತು ಕೂರ್ಲಿಲ್ಲಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಅವ್ನು ಕೂರ್ತಾನಂತೆ, ಬರ್ತಾನಂತೆ. ಡ್ಯಾಡಿ ಹೇಳಿದಾರದು ಅವಳ ಜಾಗ, ಅವಳು ಕೂರ್ಬೇಕು ಅಂತೇಳಿ. ಸ್ವಲ್ಪ ದೂರ ಕೂರಿಸಿ ಈಗ ಅವನನ್ನ ಹಿಂದೆ ಹಾಕ್ತೀನಿ. ನಾನೇನು ಒಟ್ಟಿಗೆ ಕೂರೋಣ. ಯಾಕೆ ಅಂದರೆ ಅಕ್ಕ ತಮ್ಮಂದಿಬ್ರದ್ದು ಜಗಳ ಆಗಿದೆ. ಬೆಳಗ್ಗೆನೆ ಜಗಳ ಮಾಡಿ, ಕೈ ಒಳಗಕ್ಕೆ ಮಗನೆ ಜಗಳ ಮಾಡಿ ಇಬ್ರು ಮಾತಾಡ್ತಿಲ್ಲ. ಅವಳು ಮಾತಾಡ್ತಿದ್ದಾಳೆ, ಅವನು ಮಾತಾಡ್ತಿಲ್ಲ. ಮಾಡಿದ್ದು ತಪ್ಪು ಅವನೇನೆ. ಅವು ಕೇಳಿದ್ದು ಸಾರಿ ಅವಳು ನಾನು ಬರಲ್ಲ ಹಂಗೆ ಹಿಂಗೆ ಅಂತ. ಬೆಳಗ್ಗೆ ದೊಡ್ಡದೊಂದು ನಮ್ಮನೇಲಿ ಯುದ್ಧ ಆಗಿ ಈಗ ಸಂಧಾನಕ್ಕೆ ಬಂದಿದೆ. ಅದಕ್ಕೆ ಅವಳಿಗೂ ಅಂದೆ, 11 ಗಂಟೆ ಟ್ರೈನಿಗೆ ನೀನು ಹೋಗು, ನಾವು ಹಿಂಗೆ ಬಿಟ್ಟು ಹೋಗ್ತೀವಿ, ನಾವು ಬಸ್ಸಿಗೆ ಹತ್ಸಿ ನಿನ್ನ ಅಂತ ಅಂದೆ. ಅವನಿನ್ನೂ ಅವಳನ್ನು ಮಾತಾಡ್ಸಿಲ್ಲ. ಯಾಕೋ ಮಗ? ಅವ್ರ ಡ್ಯಾಡಿ ಅವಾಗಿಂದ ಸಂಧಾನ ಮಾಡ್ತಾ ಇದ್ದಾರೆ. ಅದೇನು ಸಂಧಾನ ಆಗ್ತಿಲ್ಲ. ನಾನು ಮಾತಾಡ್ಬಿಡ ಬಿಡು ಅನ್ನ. ಅದಕ್ಕೆ ನನಗೂ ಬೈದು ಎಲ್ಲ ಆಯ್ತು. ಈಗ ಒಂದ್ಸಲ ಇವತ್ತು ಶ್ರೇಯನ ಬಿಟ್ಟು ಬರೋದು. ಬನ್ನಿ ಇವತ್ತು ಶ್ರೇಯನ ಬಿಟ್ಟು ಬರೋಣ. ಬಂದಂಗೂ ಆಗಿಲ್ಲ, ಹೋದಂಗೂ ಆಗಿಲ್ಲ. ನಮಗೂ ಅಷ್ಟೇನೆ. ಆದರೆ ಇವತ್ತು ಏನಂದರೆ ಯಾರು ಇವತ್ತು ಹೆಚ್ಚಿಗೆ ಜನ ಬರ್ತಾ ಇಲ್ಲ. ಎಲ್ಲರೂ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ. ಇವತ್ತೇ ಅವರ ಗುರುವಾರ ಅಲ್ಲ, ಶುಕ್ರವಾರ ಶನಿವಾರ ಇಲ್ಲ ಭಾನುವಾರ ದಿನ ಬಿಡೋಣ ಅಂತಲೂ ಮಾತಾಡ್ತಾ ಇದ್ದಾರೆ. ನಮ್ಮನೆಯವ್ರ ಮಾತ್ರ ಇಲ್ಲ ಅವ್ರು ಯಾವತ್ತು ಹೇಳಿದ್ದಾರೆ ಅವತ್ತೇ ಬಿಟ್ಟು ಬರೋದು ಅಂತ. ಇದಕ್ಕೆ ಏನದು ದೀಪಾವಳಿ ಹಬ್ಬಕ್ಕೆ ಕರ್ಕೊಂಬರ್ರಿ ಅಂತ ಹೇಳಿ ಸರ್ ಹತ್ರ ಹೇಳಿ ಅಂತ ಹೇಳಿದ್ದಾನೆ. ಏನೋ ಗೊತ್ತಿಲ್ಲ. ನಮ್ಮನೆಯವ್ರು ಏನೋ ತುಂಬ ದೊಡ್ಡ ಮನಸ್ಸು ಮಾಡಿ ಹೇಳ್ತೀನಿ ಅಂತಿದ್ದಾರೆ. ಹೇಳಿದ್ರೆ ಒಳ್ಳೇದು, ಹೇಳ್ದಿದ್ರೆ ನಂಗೆ ಗೊತ್ತಿಲ್ಲ. ಶ್ರೇಯಗ್ ನಾನೇ ಹೇಳಿದ್ದೀನಿ. ಸರ್ ಜೊತೆಗೆ ಅವ್ನು ಚೆನ್ನಾಗಿದ್ದಾನೆ. ಸರ್ ಅವನನ್ನು ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನೀನೇ ಹೇಳು ಅಂತಲೂ ಇದ್ದೀನಿ. ಅವನು ನೋಡ್ತೀನಿ ಅಂತಿದ್ದಾನೆ. ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ. ನಮಗೂ ಇವತ್ತು ಬಿಡೋಕ್ಕೆ ಇಷ್ಟ ಇಲ್ಲ. ಹಬ್ಬದ ದಿನ ಸ್ಕೂಲ್ ಶುರು ಮಾಡಿದ್ದಾರೆ. ಹಬ್ಬದ ಮನೇಲಿ ಕೆಲಸ ಮುಗಿಸಿ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಅನ್ನೋಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು. ಎಷ್ಟು ಬೇಗ ಎದ್ರೂ ಟೈಮ್ ಅಂತೂ ಆಗೇ ಹೋಯ್ತು. ದಿನಗಳು ಅಷ್ಟೇ, ಅದೆಷ್ಟು ಬೇಗ ಕಳೀತವೆ ಅಂದರೆ. ಇವತ್ತಿನೂ ಬಂದಿದ್ದೆ, ನನಗಿನ್ನೂ ನೆನಪಲ್ಲಿದೆ. ಹಾಂ, ಎಲ್ಲರೂ ಸಂಡೇನಾ? ಅವನ ರೂಮಲ್ಲಿ ಯಾರೂ ಇಲ್ಲ, ಇವನೊಬ್ಬನೇ ಇವತ್ತು. ಯಾಕಂದ್ರೆ ಅವರೆಲ್ಲ ಬರೋದು ತುಂಬಾ ದೂರದಿಂದ. ಎಲ್ಲರೂ ಅದೇನಾ? ನಿಮ್ಗೆಲ್ಲ ಊರಿಗೆ ಹೋದಾಗೆ ಹುಷಾರಿಲ್ದಂಗೆ ಆಗುತ್ತಾ? ಎಲ್ಲರೂ ಅದೇ. ನನಗೂ ಫೋನ್ ಮಾಡಿದ್ರು, ಎಂತ ಮಾಡ್ತೀರಾ ಅಂತ. ನಮ್ಮನೆಯವ್ರು ಬೇಡ ಕಳ್ಸೋಣ ಅಂತಂದ್ರು. ವಿಂಡೋ ಏರ್ಸು ಮಗ, ಪೆಟ್ರೋಲ್ ಹಾಕ್ಸಿದ್ವಾ, ಅದು ಒಳಗೆ ಫುಲ್ಲು ಪೆಟ್ರೋಲ್ ವಾಸನೆ ಬಂತು. ಹಾಗಾಗಿ ಸ್ವಲ್ಪ ತೆಗ್ದಿದ್ದ. ಇಬ್ರು ಒಟ್ಟಿಗೆ ಕೂರೋಣ? ಓ, ಆಗುಂಬೆ ಹತ್ರ ಹೋಗ್ತಾರೆ. ತೀರ್ಥಹಳ್ಳಿ ಮುಗಿದ್ಮೇಲೆ ನಾನು ಮುಂದೆ, ನೀ ಹಿಂದೆ. ಕೇಳು ಡ್ಯಾಡಿನ. ಮಮ್ಮಿ ಹೇಳು ಹ್ಯಾಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದು. ಮಮ್ಮಿನೂ ನೀ ಅಂದ ತಕ್ಷಣ ನೀನು ಮಮ್ಮಿನೂ ಅಂತಾಳೆ ಅಂತ ಅಂದೆ. ಚೆನ್ನಾಗಿದೆ ಅಂತ. ಅವಳೆಂತ ಅಂದವಳು ಚೆನ್ನಾಗಿಲ್ಲ ನೋಡು ಏನೋ ಅಂತ. ಹಿಂಗಾಗಿರೋದು ಅದು ಜಗಳ. ದಬ್ದೆ ಬಿದ್ಲು. ಓ, ನೀ ಹೇಳ್ದಂಗೆ ಹೇಳಿಲ್ಲ ಅಂತ ಜಗಳ ಆಗಿರೋದು ನೋಡಿ ಚಿನ್ನಿ. ಮತ್ ನೀ ನನ್ನ ಹತ್ರ ಬೇರೆ ತರ ಹೇಳ್ದೆ. ಇಬ್ರು ಸಾರಿ ಕೇಳಿ ಒಟ್ಟಿಗೆ. ಕಿವಿ ಕೆಲಸ ಅಂತ ಮಾಡು. ಇಬ್ರು ಸಾರಿ ಹೇಳ್ರಿ ಒಟ್ಟಿಗೆ.
ಬೆದರು ಕೆಲಸ ಇಟ್ಟು ಕೊಡ್ಬ ಪಾಪು ಹಾಂ ರೆಡಿ 1 ಪ್ಲೀಸ್ ರೆಡಿ ಹೇಳ ಚಿನ್ನಿ 1 2 3 ಹಾಂ ಹೇಳ ಮಕ್ಕ ಇವಾಗ ಕಿವಿ ಕೇಳಿಸಿಲ್ಲ ಅಂದ್ರೆ ನಾನು ತಗೊಳ ಇವಾಗಲೇ ನಿನ್ನ ಕಿವಿ ಕೇಳಿಸಿಲ್ಲ ಅಂತ ಅವ್ನು ಏನು ಹೇಳಿದ್ದು ಅಂತ ನಮ್ಗೆ ಬಂದ್ ಕಿವಿ ಹೊಡಿ ಆ? ಮತ್ತೆ ಅವಳು ಫೋನ್ ಮಾಡ್ಕೊಂಡು ಅಕ್ಕ ಕರಿಯಕ್ ಬಾರೆ ಅಕ್ಕನ ಕರ್ಕ ಬರ್ರಿ ನಾನು ಬರ್ಬೇಕಿದ್ರಲ್ಲ ಅಂತ ಇದೆ ಜಗಳ ಮಾಡಕ್ಕ ಅದಕ್ಕೆ ಇನ್ನು ಹೇಳಿದ್ದೀನಿ ಇಬ್ರು ಇನ್ನು ಜೀವ ಯಾಕೆ ಬಂದೆ ಬರೋಣ ಅನ್ಕೊಂಡೆ ಆಮೇಲೆ ಊಟ ಮಾಡಕ್ ಬಂದ್ಲು ಮಸ್ತ್ ಬಾಡಿಗೆ ಹೊಡೆದವಣ ಅಂತ ಚಿನ್ನಿ ಅವ್ನು ಬೈದಾಗಲ್ಲ ಜಾಸ್ತಿ ತಿನ್ನೆ ಏನೇ ಇವತ್ತು 2 ಊಟ ತಗೊಳ್ಳೆ ಏನೇ ಕಿವಿ ಸರಿ ಆಗಕ್ಕ ಅವಳು ಡ್ಯಾಡಿ ಇದ್ರಲ್ಲಿ ಊಟ ಮಾಡ್ತಾಳೆ ಹೊರ ತಿಂತಿದ್ಯಾ ತಾನೆ ಪಾಪ ಅವಳೇ ಫಸ್ಟ್ ದುಡಿಯೋದ್ ಕಣ ನಿನ್ಕಿಂತ ಮುಂಚೆ ಇಲ್ಲೋಡು ಚಿನ್ನಿ ಆಮೇಲೆ ಅಕ್ಕ ವಿಡಿಯೋ ಇರುತ್ತೆ ಚಿನ್ನಿ ಏನೇ ರೆಫರೆನ್ಸ್ಗೆ ಅವಾಗ ಹಾಕು ಅಕ್ಕ ಪ್ಲೀಸ್ ಅಕ್ಕ ಅಲ್ಲ ನಮಗ ಅವಾಗ ಹೌದೌದು ಫ್ರೆಂಡ್ಸ್ ದುಡ್ಡು ಕೊಡ್ತಾರೆ ಇಬ್ರು ಸಾರಿ ಅವಳು ಕೇಳಿದಾಳೆ ಇವನ್ ಹತ್ರ ಕೇಳ್ಸಕ್ಕೆ ಆಗ್ತಾ ಇಲ್ಲ ಇನ್ನೂ ಆದ್ರೂ ಕೇಳ ಮಗ ಹೋಯ್ ಆಗೊಮ್ಮೆ ಬಂದೇ ಬಿಟ್ವಿ ನಾವು. ಚಿನ್ನಿ ಶ್ರೇಯು ಜಗಳ ಮಾಡಿದ್ರಲ್ಲ, ಶ್ರೇಯು ಏನಂದ್ರು ಅಕ್ಕನ ಹತ್ರ ಸಾರಿ ಕೇಳೋದೇ ಇಲ್ಲ ಹುಡುಗ. ಎಷ್ಟು ನಾನು ನಮ್ಮ ಮನೆಯವರು ಕನ್ವಿನ್ಸ್ ಮಾಡಿದ್ರೂ ಕೇಳಲೇ ಇಲ್ಲ. ಸಣ್ಣದಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ನನಗೂ ಕರೆಕ್ಟಾಗಿ ರೀಸನ್ ಗೊತ್ತಿಲ್ಲ. ಇಲ್ಲ ಹೋಗ ಮಾತಾಡು ಚಿನ್ನಿ, ಮಾತಾಡು, ಜಗಳ ಮಾಡಬೇಡಿ. ಹೋಗು ಶ್ರೇಯು, ಮಾತಾಡಿ ಶ್ರೇಯು, ಮಾತಾಡು. ಹೋಗು ಶ್ರೇಯಸ ಬಂದಾಗ ಏ ಹೋಗ ಹೊಡೆದಿ ಕಳಿಸ್ಲ ಏ ಹೋಗ ಮಾತಾಡು ಮಗನೇ, ಹೋಗು ಮಾತಾಡು ಮಗ. ನಡಿ ಹೇಳ್ತಾರೆ, ಮಾತಾಡು ಮಗನೇ. ಕಳಿಸ್ಲ ಈಗ ಏ ಹೋಗು, ಹೊಡಿ ಹೋಗು, ಅಡ್ಡಿಲ್ಲ ಹೋಗು, ಹೊಡಿ ಹೋಗಿ ಹೋಗು ಹೊಡಿ ಹೋಗು, ಅದಾರ ಮಾಡು ಹೋಗು. ಇಲ್ಲೋಡ ಹೋಗು ಬಂಗಾರಿ, ಆಮೇಲೆ ಬೇಜಾರಾಗ್ತೀಯ ಮಗ. ಬಂಗಾರಿ ಹೋಗು, ಅಲ್ಲಿ ಫೋನಿಗೂ ಸಿಗಲ್ಲ, ಹೋಗು ಹೋಗು ಮಗನೇ, ಮಾತಾಡು. ಹೋಗ. ನಂಬರ್ ಹಾಕ್ಸಿನ್ ಅಕ್ಕ ಇದು ಯಾವ ತರ ಪ್ರೀತಿನೇ ಅಕ್ಕನ ಮೇಲೆ. ನಂಬರ್ ಹಾಕ್ಸಿದಾನಂತೆ, ಮತ್ತೆ ಅದಕ್ಕೆ ಜಗಳ ಮಾಡಕ ಫೋನಾಗ ಎತ್ ಬಿಡಕ ನಚ್ಚಿನಿ. ಫೋನ್ ಬಂದ್ರೆ ನನ್ನ ನಂಬರ್ ಬಂದ್ರೆ ಹೋಗ್ ಮಗ. ಹೆಂಗ್ ಚೇಂಜ್ ಮಾಡಿಸ್ದ ಮಗ? ಅದು ಸರ್ ಕೇಳಿದ್ರೆ ನಂಬರ್ ಚೇಂಜ್ ಮಾಡ್ಬೇಕಂತ. ಹಾ ಹಾ ಅಂತ ಅಂದೆ. ಅಕ್ಕ ನಂಬರ್ ಗೊತ್ತಿತ್ತಾ? ಈಗ ಗೊತ್ತಿಲ್ಲ, ಈಗ ಹಾಕ್ಸ್ಬೇಕು ಹೋಗಿ. ಈಗ ಹೋಗಿ ಹಾಕಿಸ್ತೀಯ? ಬ್ಲಾಕ್ ಇಟ್ಟವ್ರ ಇಲ್ಲಿ, ಈ ನಂಬರ್ ಒಯ್ಬೇಕು ನಾ ಈಗ. ಅಕ್ಕಂದ ಹಾಗಾದ್ರೆ ಮಾತಾಡಿಸ್ಕ ಈಗ ಅಕ್ಕನ ಹತ್ರ. ಅಕ್ಕ ನಂಬರ್ ಏನು ಹೇಳು? ಗೊತ್ತಿಲ್ಲ. ಪಾಪ ಹೋಗ, ಯಾಕೆ ಹೋಗ ಮಗನೇ, 998088 ಇಲ್ಲ. ಹೋಗ ಮಗ, ಯೂಸ್ ಇಲ್ಲ ಅಲ್ಲ. ಹೋಗ ಮಗ, ಅಕ್ಕ ಹತ್ರ ಮಾತಾಡೋಗ. ಹೋಗ ಹೋಗ, ರಾಜಿ ಮಾಡೋಣ, ಹೋಗು ಹೋಗ ಮಗ, ಹೋಗ ಮಾತಾಡು ಮಗ, ಅಕ್ಕ ಹತ್ರ. ಹೋಗ. ಶ್ರೇಯಸ್ ಇಷ್ಟ ಇಲ್ಲ ಕರಪ್ಪ ಮಗ. ಈ ವಿಡಿಯೋದಲ್ಲಿ ರಾಜಿ ಪಂಚಾಯತ್ಗೆ ಕೂಡ ಆಗುತ್ತೆ ನಡಿ. ಮಗ ಹೋಗು. ಕೇಳ್ಬೇಕಾ ಡ್ಯಾಡಿ? ಹೋಗ ಮಗನೇ, ಮುದ್ದಣ ಹೋಗ ಬಂಗಾರ, ಹೋಗ ಬಂಗಾರಿ, ಹೋಗ ನನ್ನ ಬಂಗಾರಿ, ಹೋಗ ಹೋಗ ಹೋಗ. ಶ್ರೇಯೋ ಇಲ್ಲಿ ತಕ ಬಂದು ಹೋಗ, ಇಲ್ಲಿ ತನಕ ಬಂದಿದ್ವಿ ಅವತ್ತು. ಹೋಗ ಮಗನೇ, ಹೋಗ ಮಗ. ಬಂಗಾರಿ ಇಷ್ಟ ಹೇಳ್ಬೇಕಾ ನಿಂಗೆ? ಹೋಗೋ ಅಪ್ಪ. ಗೋಲಿ ಬಜೆ ಗೋಲಿ ಬಜೆ ಗೋಲಿ ಬಜೆ. ನಮ್ಮ ಮನೆಗೆ ಹೋಗಿ ಗೋಲಿ ಬಜೆ ತಿನ್ಬೇಕಂತ ಅಲ್ಲಿ. ಹೋಗ ಮಗನೇ, ಒಂದೊಂದು ಫೋಟೋ ಫೋಟೋ ತಕೊಳ್ಳೋಣ. ತಕೊಳ್ಳೋಣ ರೀ. ಓ ನಮ್ಮ ಮನೆಯವರಿಗೆ ಹಾಕೋ ಫೋಟೋ. ಇಲ್ಲ ನಾನೇ ಹೇಳಿದ್ದೆ ಫೋಟೋ ತಕೊಳ್ಳೋಣ ರೀ ಅಂತ. ಯಾವಾಗಲೂ ಹಂಗೇನೆ. ಬೇಡ ಬೇಡ ಬೇಡ. ಒಂದು 5 ನಿಮಿಷ ಇಟ್ಕೊಂಡು ಹೋಗೋಣ, ಮೂಡ್ ಫ್ರೆಶ್ ಆಗುತ್ತೆ. ಹಾಗೆ ನಿಮ್ಮಿಬ್ರು ರಾಜಿ ಮಾಡ್ದಂಗೆ ಆಗುತ್ತಲ್ಲ ರೀ. ಹೋಗ ಮಗನೇ, ಓ ಕುಡಿತಾ ಇದ್ದಾರೆ. ನೀರು ಬೇಕಾ ಮಗ? ಓ ನೋಡಿ, ನೋಡಿಲಿ ಫ್ರೆಶ್ ಆಗಿರೋ ನೀರು ಹಿಡಿದು ಕುಡಿತಾ ಇದ್ದಾರೆ. ಚೆನ್ನಾಗಿರುತ್ತೆ. ತಣ್ಣಗಿರುತ್ತೆ, ಕುಡಿದ್ರೆ ತಕ್ಷಣ ಥಂಡಿ ಆಗುತ್ತೆ. ಬೇಡ ಮಗನೇ, ಮತ್ತು ಕೊನೆಗೆ ಕೊರಿಯರಲ್ಲಿ ಮೆಡಿಸಿನ್ ಕಳಿಸ್ಬೇಕಾದ. ಕುಡಿಬೋದಾ? ಕುಡಿಬೋದು ಮಗ, ಅದರಷ್ಟು ಫ್ರೆಶ್ ವಾಟರ್ ಇನ್ಯಾವ್ದಿದೆ. ಮಂಗ ಸುಸು ಮಾಡಿದ್ರೆ ಇದು ಜಾಸ್ತಿ ಆಯ್ತು ಯಾಕೋ. ಸ್ವಲ್ಪ ಅತಿ ಆಯ್ತು. ಅದೇ ಸೂಸು ಮಾಡಿದ್ರೆ ಮಗನ ವಿರಾಟ್ ಕೊಹ್ಲಿ ಸೂಸು. ಕುಡಿತಾನಲ್ಲ ವಾಟ್ರು. ಅಕ್ಕ ತಮ್ಮನ ಜಗಳ ರಾಜಿ ಪಂಚಾಯತ್ಗೆ ಮಾಡಿ ಮಾಡಿ ಸಾಕಾಯಿತು. ಕೊನೆಗೆ ಅವರಿಬ್ಬರು ಇದು ಮಾಡಿದ್ರು. ಚಿನ್ನಿಗೂ ಆಮೇಲೆ ಸಿಟ್ಟು ಬಂತು, ಹೇಳಿ ಹೇಳಿ ಸಾಕಾಗಿ. ಯಾವಾಗಲೂ ಬಂದಾಗ ಹಾಗೆ ಹೋಗ್ತಾ ಇದ್ವಿ. ಇವತ್ತು ವೆದರ್ ಒಂಥರ ಚೆನ್ನಾಗಿ ಇತ್ತು, ಹಾಗಾಗಿ ಇವತ್ತು ಹೋಗೋಣ ಅಂತ ಹೋಗಿ ಅಲ್ಲಿ 1-2 ಫೋಟೋನ ಕೂಡ ನಾವು ತೆಕ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತೆ, ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಕಸ್ಮಿಕ ಮೂವಿ ಎಲ್ಲ ಆಗಿದ್ದು ಇಲ್ಲೇ ಅಂತ ಅನ್ಕೊತೀನಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮಾಧವಿ ಅವ್ರು ಬಿದ್ದು ಸಾಯ್ತಾರಲ್ವ, ಆ ಸೀನ್ ಇಲ್ಲಿಂದನೇ ತೋರಿಸ್ತಾರೆ, ಆದರೆ ಯಾವುದೋ ಏನೋ ನನಗೂ ಗೊತ್ತಿಲ್ಲ.
ಅದರಲ್ಲಿ ಸಾಗರ ರೈಲ್ವೆ ಸ್ಟೇಷನ್ನು ಅದು ಇದು ಎಲ್ಲ ಇದೆ. ನಮ್ಮ ಮನೆಯವರು ಆ ಮೂವಿದು ರೈಲ್ವೆ ಸ್ಟೇಷನಲ್ಲಿ ತೆಗೆದಿರೋ ಸೀನ್ನ ನೋಡಿದ್ದೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಇನ್ನೊಂದಿನ ಯಾವತ್ತಾದರೂ ಕೇಳಿದಾಗ ನಿಮಗೆ ತೋರಿಸ್ತೀನಿ. ಹಾಗೆ ಹೊರಟ್ವಿ. ಇವತ್ತು ಹೆದರಿಕೆ ಅಂತಲೇ ಹೋದ್ವಿ, ಯಾಕಂದರೆ ಹೋದ ಸಲ ಹೋಗಬೇಕಿದ್ರೆ ರೋಡು ಬಂದಾಗಿತ್ತಲ್ವ, ಹಾಗಾಗಿ ಸಾರಿ ವಿಡಿಯೋ ಲೇಟಾಗಿ ಬರ್ತಾಯಿದೆ. ದೀಪಾವಳಿ ಹತ್ತತ್ರ ವಿಡಿಯೋ ಬರ್ತಾಯಿದೆ. ಯಾರು ಏನು ಅಂದ್ಕೋಬೇಡಿ, ಯಾರೂ ಏನೂ ಅಂದಿಲ್ಲ, ಯಾಕಂದರೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಹಾಗಾಗಿ ನಂಗೆ ಆಗುಂಬೆ ಘಾಟಿ ಇಳಿಯೋದು ತುಂಬ ಇಷ್ಟ ಆಗುತ್ತೆ, ಆದರೆ ತುಂಬ ಭಯನೂ ಆಗುತ್ತೆ. ನೋಡಿ, ನಾನು ಹೋದ ಸಲ ಬಂದಾಗ ಮಣ್ಣು ಕುಸ್ತಿತ್ತಲ್ವ, ಇಲ್ಲೇ 6ನೇ ಕ್ರಾಸಲ್ಲಿ ಕುಸ್ತಿತ್ತು. ಈ ಸಲವೂ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು. ಆಗುಂಬೆ ಘಾಟಿ ಕೂಡ ಇಳಿದ್ವಿ. ಸೋಮೇಶ್ವರಕ್ಕೆ ಬಂದುಬಿಟ್ಟು ನಾವು ಯಾವಾಗಲೂ ಹೋಟೆಲಲ್ಲಿ ಶ್ರೇಯಿಗೆ ಸ್ನ್ಯಾಕ್ಸು ಆ ಥರದ್ದು ಏನಾದರೂ ತೊಗೊತೀವಿ. ಇವತ್ತು ಸ್ವಲ್ಪ ತೊಗೊಂಡ್ವಿ ಸ್ನ್ಯಾಕ್ಸ್ನ. ಬಿಡ್ತಾರೋ ಇಲ್ಲೋ ಅನ್ನೋದೇ ನಮಗೆ ಡೌಟ್ ಇತ್ತು, ಯಾಕಂದರೆ ಒಂದೊಂದ್ಸಲ ಸೀಸ್ ಮಾಡಿ ಹಾಗೆ ಮನೆಗೆ ಕಳಿಸ್ಬಿಡ್ತಾರೆ. ಆದರೆ ಒಂದು ಸ್ವಲ್ಪ ತೊಗೊಂಡ್ವಿ. ಹಾಗೆ ಅಂತೂ ಮಕ್ಕಳನ್ನ ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಗಲ್ವಲ್ಲ, ಹಾಗೆ ಇಲ್ಲಿ ಸೋಡಾ ತೊಗೊಂಡ್ವಿ. ಬನ್ಸ್ ಬೇಕು ಅಂತ ಹೇಳಿದ್ರು. ಗೋಲಿ ಬಜೆ ಕೇಳಿದ್ರು ನಮ್ಮ ಮನೆಯವರು. ಗೋಲಿ ಬಜೆ ಇರಲಿಲ್ಲ ಅಂತೆ, ಹಾಗೆ 1 ಪ್ಲೇಟ್ ಬನ್ಸ್ ತೊಗೊಂಡ್ವಿ. ಆಮೇಲೆ ಶ್ರೇಯು ಅಲ್ಲಿ ನೀರು ದೋಸೆ ನೋಡ್ತಾ ಇದ್ದ. ನಂಗೆ ನೀರು ದೋಸೆ ಬೇಕು ಅಂತ ಹೇಳಿ ಅವ್ನ ಕೊನೆಗೆ 1 ಪ್ಲೇಟ್ ನೀರು ದೋಸೆ ತರಿಸ್ಕೊಂಡ. ಆಮೇಲೆ ಚೆನ್ನಾಗಿತ್ತು ಅಂಥೇಳಿ ಮತ್ತು ಒಂದು ಪ್ಲೇಟ್ ನೀರು ದೋಸೆನ ಶ್ರೇಯು ಮತ್ತು ಚಿನ್ನಿ ಇಬ್ಬರು ತಿಂದರು. ಶ್ರೇಯುಗೆ ಭಾಳ ಅಂದರೆ ಭಾಳ ಇಷ್ಟ. ಬಂದಾಗೆಲ್ಲ ನೀರು ದೋಸೆ ಮಾಡು ಅಂತಾನೆ. ನಾನು ಈ ಹೋಟೆಲ್ ಓನರ್ ಹತ್ರನೇ ಕೇಳಿದ್ದೆ ನೀರು ದೋಸೆ ಮಾಡೋದು ಹೆಂಗೆ ಅಂತ. ಅವ್ರು ನನಗೆ ರೆಸಿಪಿ ಕೂಡ ಹೇಳಿದರು. ಅದು ಯಾವುದೋ ಒಂದು ಅಕ್ಕಿ ಬರುತ್ತೆ, ಅದರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆದರೆ ಏನೋ ಗೊತ್ತಿಲ್ಲ, ನನಗೆ ನೀರು ದೋಸೆ ಮಾಡೋಕ್ಕೆ ಬರೋದೇ ಇಲ್ಲ. ನನ್ನ ಶ್ರೇಯಿಗೂ ಇಷ್ಟ, ಚಿನ್ನಿಗೂ ಭಾಳ ಅಂದರೆ ಭಾಳ ಇಷ್ಟ. ಚೆನ್ನಾಗಲ್ಲ ಕುಡಿಯೋಕ್ಕೆ. ಸ್ವಲ್ಪ ಚಟ್ನಿ ಕೊಡು. ಅಷ್ಟರ ಓಕೆ, ಅವಳಿಗೂ ಕೊಡು, ಅವಳಿಗೂ ಇಷ್ಟ. ಸೂಪರ್. ಹಾಂ, ಹೋಗಬೇಕು ಬರುತ್ತಲ್ಲ. ಮೇಲೆ ಹೋದ್ರೆ ಇಲ್ಲ, ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಪ್ಯಾಂಟ್ ತಗೋಬೇಕು, ಅದು ಮಾಡ್ಕೊಳ್ಳೋದು. ಶ್ರೇಯು ಪ್ಯಾಂಟ್ ಬೇಕು ಅಂತ ಹೇಳಿದ. ಹಾಗಾಗಿ 1-2-3 ಅಂಗಡಿ ಹುಡುಕಿದ್ವಿ. ಅಲ್ಲೆಲ್ಲೋ ಅವನಿಗೆ ಬೇಕಾಗಿರೋದು ಪ್ಯಾಂಟ್ ಸಿಗಲಿಲ್ಲ. ಮತ್ತು ಬ್ರಹ್ಮಾವರದಲ್ಲಿ ಯಾವುದೋ ಮಾಲ್ ಥರ ಇಲ್ಲ ಅಂತ ಅಂದ್ಕೊತೀನಿ. ನನಗೂ ಊರು ಎಲ್ಲಿ ತನಕ ಇದೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ನಾವು ಯಾವಾಗಲೂ ಸಿಟಿಯಿಂದ ಹೊರಗಿಂದನೇ ಬರ್ತೀವಿ, ಹೊರಗಿಂದನೇ ಹೋಗಿಬಿಡ್ತೀವಿ. ಹಾಗೆ ಈಗ ಊಟಕ್ಕೆ ಬಂದ್ವಿ. ನಂಗೆ ತುಂಬ ಹಸಿವಾಗಿತ್ತು, ಯಾಕಂದರೆ ನಾನು ಬೆಳಗ್ಗೆನೂ ತಿಂಡಿ ತಿಂದೇ ಇರೋದ್ರಿಂದ ನನಗೆ ಎಣ್ಣೆ ಅಂಶ ತಿಂದರೂ ಹೆಚ್ಚಿಗೆ ಆಗಲ್ಲ. ಹಾಗಾಗಿ ನಾನು ಬನ್ಸಿನ ಹೆಚ್ಚಿಗೆ ತಿನ್ನಲಿಲ್ಲ, ಒಂದು ಸ್ವಲ್ಪ ಮಾತ್ರ ತಿಂದು ಸೋಡಾ ಕುಡಿದೆ. ಈಗ ತುಂಬ ಹಸಿವಾಗ್ತಾಯಿತ್ತು. ಆಮೇಲೆ ಅವರೆಲ್ಲ ಅಲ್ಲಿ ತಿಂದಿದ್ದಕ್ಕೆ 3 ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ್ವಿ. ಬೇಕು ಅಂತಲೇ ತೊಗೊಂಡ್ರು, ಆದರೆ ಯಾರಿಗೂ ಅಷ್ಟು ತಿನ್ನೋಕ್ಕಾಗಲೇ ಇಲ್ಲ. ಗೊತ್ತಲ್ಲ ಮಕ್ಕಳಿಗೆ ಆಸೆ, ಅದು ಬೇಕು ಇದು ಬೇಕು ಅಂತ. ಶ್ರೇಯು ಆಲ್ರೆಡಿ ಅಲ್ಲಿ 2 ಪ್ಲೇಟ್ ನೀರು ದೋಸೆ ತಿಂದಿದ್ದ. ನೀರು ದೋಸೆ ಎಲ್ಲ ಅದು ಏನೂ ಇರಲಿಲ್ಲ. 2 ದೋಸೆ ತೆಳ್ಳಗಿರೋದು 2 ದೋಸೆ ಹಾಕಿ ಅದೇನೋ 3-4 ಥರದ ಚಟ್ನಿ ಹಾಕಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀರು ದೋಸೆ ಎಲ್ಲ ತಿಂದರೆ ಗೊತ್ತಲ್ವ, ಹೊಟ್ಟೆ ತುಂಬೋದೇ ಇಲ್ಲ. ಯಾಕಂದರೆ ಅದರಲ್ಲಿ ಅಕ್ಕಿಕ್ಕಿಂತನೂ ಬರೀ ನೀರೇ ಜಾಸ್ತಿ ಇರುತ್ತೆ. ಆದರೆ ಊಟ ಯಾರಿಗೂ ಮಾಡೋಕ್ಕಾಗಲಿಲ್ಲ. ಅವರಿಬ್ಬರು ಊಟ ಹೆಚ್ಚಿಗೆ ಮಾಡಲಿಲ್ಲ. ಅದಕ್ಕೆ ನಾನು ಒಂದು ಊಟ ತೊಗೊಳ್ದೇ ಇರೋದೇ ಒಳ್ಳೆಯದಾಯಿತು. ಯಾಕಂದರೆ ನಾನು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ. ಮತ್ತು ನನಗೆ ಆ ಬನ್ಸು ಎಣ್ಣೆ ಅಂಶದ್ದು ತಿಂದರೆ ಮತ್ತು ಘಾಟಿ ಬೇರೆ ಹತ್ತೋದು ಇರುತ್ತೆ. ಆಮೇಲೆ ಟ್ರಾವೆಲ್ ಇರಬೇಕಿದ್ರೆ ಸ್ವಲ್ಪ ಎಣ್ಣೆ ಅಂಶ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಒಂದು 2 ತುತ್ತಷ್ಟು ತಿಂದೆ. ಆಮೇಲೆ ನಾನು ಬರೀ ಇದನ್ನು ಮಾತ್ರ ಕುಡಿದೆ. ಹಾಗೆ ಅದ್ರ ಪಕ್ಕ ಮೋರ್ಗೆ ಹೋದ್ವಿ. ಶ್ರೇಯುಗೆ ಒಂದು ಬುಕ್ಕು ಒಂದು ಪೆನ್ನು ಬೇಕಾಗಿತ್ತಂತೆ. ಅವ್ನು ಎಷ್ಟೇ ಏನೇ ಕೊಡಿಸಿದ್ರೂ ಅವ್ನು ಲಾಸ್ಟ್ ಟೈಮ್ ತನಕ ಅವ್ನು ಶಾಪಿಂಗ್ ನಡೀತಾನೇ ಇರುತ್ತೆ. ಎಷ್ಟು ಸಲ ಹೇಳ್ತೀನಿ ನಾನು, ನಿನ್ಗೆ ಏನೇನು ಬೇಕೋ ಅದೆಲ್ಲ ಬರ್ಕೋಬಾ, ಅದನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗು ಅಂತ. ಏನಂದರೂ ಕೊನೆಗೂ ಇದು ಮಾಡ್ತಾನೆ. ನಮ್ಮ ಮನೆಯವ್ರಿಗೆ ನಿಜ ಹೇಳ್ತೀನಿ, ಇದಕ್ಕೆ ಬಿಲ್ಕುಲ್ ಬರೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ, ನೀವು ಮಾಲಿಗೆ ಹೋಗ್ತೀರಾ ಅಂದರೆ ನನಗೆ ಕೈ ಕಾಲು ಗಡಗಡ ಅನ್ನುತ್ತೆ ಅಂತ ಹೇಳಿದ್ರು. ಅದು ಹಾಗೇ ಆಯಿತು. ಬಿಲ್ ಕೂಡ
ಇಷ್ಟು ಉದ್ದ ಬಂತು. ಹೋಗಿದ್ದು ಬರೀ ನಾವು ಒಂದು ಬುಕ್ಕು ಒಂದು ಪೆನ್ನಿಗೆ. ಗೊತ್ತಲ್ವಾ ನಾವು ಹೋದರೆ ಅದು ಇದು ಏನೇನೋ ನೋಡಿ ಏನೇನೋ ತೊಗೊಂಡು ಅದು ಏನೇನೋ ಮಾಡಿದ್ವಿ. ಆಮೇಲೆ ಅನ್ನಿಸ್ತು ನಾನು ಯಾವಾಗಲೂ ಇದು ಮೋರ್ಗೆ ಬರೋದು ತುಂಬ ಕಮ್ಮಿ. ಇವತ್ತು ರೋಡ್ ದಾಟಿ ಆ ಕಡೆ ಹೋಗಬೇಕು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ನಾನು ಒಂದು ಬ್ರೌನ್ ಶುಗರ್ ತೊಗೊಂಡೆ. ಆಮೇಲೆ ಚಿನ್ನಿ ಏನೋ ಒಂದು ತೊಗೊಂಡ್ಲು. ಅದು ರೇಟು ನೋಡದೆ ತೊಗೊಂಡಿರೋದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ಬರೆ ಬಿದ್ದಂಗೆ ಆಯಿತು. ಪಾಪ ಇವರೇನೂ ಮಾತಾಡಲಿಲ್ಲ. ಆಮೇಲೆ ನಾನು ಚಿನ್ನಿ ವಾಪಸ್ ಹೋಗಬೇಕಿದ್ರೆ ಹೇಳಿದ್ರು, ನೀವು ಮಾಲಿಗೆ ಹೋಗ್ತೀರಾ ಅಂದರೆ ನನಗೆ ಹೆದರಿಕೆ ಶುರುವಾಗುತ್ತೆ ಅಂತ. ಅವ್ರು ಹೇಳೋದು ನಿಜಾನೇ. ಯಾಕಂದರೆ ಮಾಲ್ಗಳಿಗೆ ಹೋದರೆ ನಮಗೆ ಬೇಕಾಗಿದ್ದಕ್ಕಿಂತನೂ ಬೇಡದೇ ಇರೋದನ್ನು ತೊಗೊಳ್ಳೋದೇ ಜಾಸ್ತಿ. ಅಲ್ಲಿ ಅಷ್ಟು ಸ್ನ್ಯಾಕ್ಸ್ ಕೊಡಿಸಿದ್ರು ಇಲ್ಲಿ ನಾನೇ ಅವನಿಗೆ 2 ಪ್ಯಾಕೆಟು ಮಿಕ್ಸ್ಚರ್ ಕೊಡಿಸ್ದೆ. ಅವ್ನು ನೋಡಿ ಚಾಕ್ಲೇಟ್ ಅಷ್ಟು ದೊಡ್ಡದು ಕೇಳ್ತಾ ಇದ್ದ. ಅವ್ನು ಯಾವುದೋ ಒಂದು ಚಾಕ್ಲೇಟ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದ. ಇದು ವಿಡಿಯೋಗಳಲ್ಲಿ ನೋಡ್ತಾರಲ್ವ, ಅದನ್ನು ನೋಡಿಬಿಟ್ಟು ಇಲ್ಲೂ ಮಂಗನಂಗೆ ಮಾಡ್ತಾಯಿದ್ರು. ನಾನು ಬೈದೆ, ಎಲ್ಲ ತೆಗೆದು ವಾಪಸ್ ಇಡು ಅಂತ ಹೇಳಿ. ಶ್ರೇಯು ಅದರಲ್ಲೂ ಮಾಡ್ತಾಯಿದ್ದ. ನಾನು ದೀಪಾವಳಿ ಇನ್ನೂ ತುಂಬ ಟೈಮ್ ಇತ್ತು, ಆದರೆ ದೀಪಗಳು ಅಲ್ಲಿ ಇತ್ತು 130 ರುಪೀಸಿಗೇನೋ. ನಾನು ಒಂದು ದೀಪ ತೊಗೊಂಡೆ. ಅಂದರೆ ವರ್ಷದಲ್ಲಿ ಒಂದು ದೀಪಾವಳಿ ಟೈಮಲ್ಲಿ ಒಂದು 5 ದೀಪ ತೊಗೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ದೀಪನ ತೊಗೊಂಡೆ. 150 ರುಪೀಸೋ ಏನೋ ಅನಿಸುತ್ತೆ ಇದಕ್ಕೆ. ಇದನ್ನೊಂದು ತೊಗೊಂಡೆ ಅಷ್ಟೇ. ಆಮೇಲೆ ಏನಾಯಿತು ಗೊತ್ತಾ, ಅವ್ರು ತೊಗೊಂಡಿದ್ದೆಲ್ಲ ಉಳಿಲೇ ಇಲ್ಲ. ನಾನು ತೊಗೊಂಡಿದ್ದು ಮಾತ್ರ ನಿಂದೆ ಶಾಪಿಂಗು ಅನ್ನೋಕ್ಕೆ ಶುರು ಮಾಡಿದ್ರು. ಇನ್ಮೇಲೆ ಅನ್ನಿಸ್ತು ನನಗೆ ಅವರೇನಾದರೂ ಶಾಪಿಂಗಿಗೆ ಹೋದಾಗ ನಾನು ಏನು ತೊಗೋಬಾರ್ದು, ಸುಮ್ಮನೆ ಬರಬೇಕು ಅಂತ. ನಾನು ತೊಗೊಂಡಿದ್ದೊಂದು ಬ್ರೌನ್ ಶುಗರು, ಒಂದು ದೀಪ ಬಿಟ್ಟರೆ ಇನ್ನೇನೂ ನನಗೆ ಅಂತ ತೊಗೊಂಡ್ಲಿಲ್ಲ. ಶ್ರೇಯನ್ ಬಿಡೋ ಟೈಮ್ ಬಂದೇ ಹೋಯ್ತು. ಇರ್ರಿ ಅಂತಿದ್ದಾನೆ. 3 ಗಂಟೆ ಆಯಿತು. ನಾವು ಮತ್ತೆ ಘಾಟಿ ಹತ್ತಬೇಕಲ್ಲ, ಹಾಗಾಗಿ ಚಿನ್ನಿ ನಾಳೆ ಹೊರಡ್ತಾಳೆ. ಅವಳಿಗೆ ಒಂಚೂರೆಲ್ಲ ರೆಡಿ ಮಾಡ್ಬೇಕು. ರೆಡಿ ಮಾಡೋದು ಎಂಥದ್ದು ಇಲ್ಲ. ನಾವು ಮೋರ್ಗೆ ಹೋದ್ವಾ, ಏನೋ ತೊಗೊಂಡ್ವಿ, ಏನೇನೋ ಆಗ್ತು. ಶ್ರೇಯು ಬರೀ ಒಂದು ಬುಕ್ಕು, ಒಂದು ಏನದು ಪೆನ್ನಿಗಂತ ಹೋದನು. ಅಷ್ಟಕ್ಕೆ ಹೋದನಿಗೆ ಒಂದು 1,400 ಆಯಿತು ಬಿಲ್ಲು. ನನಗೆ ಆಶ್ಚರ್ಯ ಆಯ್ತು. ಆಮೇಲೆ ಅದೇ ಅಂತಾರೆ, ನೀವೆಲ್ಲರೂ ಒಳಗಡೆ ಹೋಗ್ತೀರಾ ಅಂದರೆ ನನಗೆ ಭಯ ಆಗುತ್ತೆ ಅಂತ. ಚಿನ್ನಿ ಒಂದೇನೋ ತೊಗೊಂಡ್ಲು, ಅದ್ರದ್ದು ಬಿಲ್ಲು 400 ರೂಪಾಯಿ. ನಾವು ನೋಡೇ ಇಲ್ಲ, ಅದು 99 ರುಪೀಸ್ ಅಂತ. ಆಮೇಲೆ ಅದನ್ನ ರಿಟರ್ನ್ ಮಾಡಿದ್ರೆ ದುಡ್ಡು ವಾಪಸ್ ಕೊಡಲ್ಲ ಅವರು. ಅದ್ರ ಬದಲು ಬೇರೆ ಏನಾದರೂ ತೊಗೊಳ್ಳಿ ಅಂತ. ಇನ್ನು ಅಂಗಡಿಯಿಂದ ಹೊರಗೆ ಹೋಗಿದ್ದೀವಿ ಅಷ್ಟೇ, ವಾಪಸ್ ಕೊಟ್ರು ಹಂಗಂದ್ರು. ಆಮೇಲೆ ಮತ್ತೆ ಹೋಗಿ ಒಂದಷ್ಟು ಬೇಳೆ ಎಲ್ಲ ತೊಗೊಂಡು ಬಂದೆ. ನಾನು ಅದೇ ಅಂದೆ, ಅಲ್ಲಿಗೆ ಹೋಗೋದು ಬೇಡ, ಅದು ಎದುರುಗಡೆ ಒಂದಿದೆ ನವಮಿ ಅಂತ. ಯಾವಾಗಲೂ ನಾವು ಅದಕ್ಕೂ ಹೋಗ್ತೀವಿ. ಹೆಚ್ಚಾಗಿ ನಾವು ಅದಕ್ಕೆ ಹೋಗೋದು, ಇದಕ್ಕೆ ಹೋಗೋದು ತುಂಬ ಕಮ್ಮಿ. ಶ್ರೇಯು ಇಲ್ಲಿ ಹೋದ್ನಾ ತಮ್ಮ ಬರೀ ಹೇಳ್ದ ನಮಗೆ 1000 ರೂಪಾಯಿ. ಶ್ರೇಯು ಸ್ಕೂಲ್ ಬಂದೇ ಹೋಯ್ತು. ಈಗ ಶ್ರೇಯು ಬಿಟ್ಟು ಹೊರಡೋದು. ದುಡ್ಡಾದರೆ ವಾಪಸ್ ಕೊಡಲ್ಲ ಅಂತ. ಅದಕ್ಕೆ ನಮ್ಮನೆಯವ್ರು ಅಂತ ಇದ್ರು, ನಮ್ಮ ಉದ್ರಿ ಅಂಗಡಿಗಳೇ ಬೆಸ್ಟು ಅಂತ. ನಾನಂದೆ, ಯಾವ ಅಂಗಡಿ ಉದ್ರಿ ಅಂದರೆ ಅವಾಗೆಲ್ಲ ಹಂಗೆ ಇರೋದಲ್ಲ, ಉದ್ರಿ ಅಂಗಡಿ ಅಂತ ಹೇಳೋರಲ್ಲ, ನಮ್ಮನೆಯವ್ರು ಅಲ್ಲೇ ಅಂತಾರೆ, ನಮ್ಮ ಉದ್ರಿ ಅಂಗಡಿನೇ ಬೆಸ್ಟ್ ಅಪ್ಪ ಅಂತ ಹೇಳ್ತಾ ಇದ್ರು. ಅವ್ರು ನಗ್ತಾ ಇದ್ರು. ಯಾವ ಕಾರು ಇಲ್ಲಲ್ಲ ರೀ, ಏನಪ್ಪ ಒಂದು ಕಾರು ಇಲ್ಲ. ಏನಪ್ಪ ಅದು ಒಂದು ಕಾರ್ ಇದೆ, ಅದು ಅವ್ರದ್ದು. ಶ್ರೇಯೋ ಒಂದು ಕಾರ್ ಇಲ್ಲಲ್ಲ ರೀ. ಓಯ್ 5 ಗಂಟೆಗೆ ಅಂದ್ರೆ ಇಷ್ಟೊತ್ತಿಗೆ ಇರ್ತಿರ್ಲಿಲ್ವಾ ರೀ? ನಿಮ್ ಸಾರ್ದು ಕಿಯಾ ನೋಡಿ, ಒಂದು ಕಾರ್ ಇಲ್ಲ ನೋಡಿ, ಒಂದು ಕಾರ್ ಇಲ್ಲ. ಇಡು, ಕೆಳಗಿಡ, ಇಡು ಇಡು.
ಅಲ್ಲೇ ರೀ. ಆನಿಮಲ್ ಇದ್ದಾಗ ಇಟ್ಟು ಬಂದ್ಯಾ ಮಗ? ನಾಳೆನೂ ಬರೋರು ಇದ್ದಾರಂತೆ, ನಾಳೆ ಬರ್ಬೋದಿತ್ತಂತೆ, ಎಕ್ಸ್ಕ್ಯೂಸ್ ಇತ್ತಂತೆ. ಸಂಡೇ ಇಲ್ಲ. ನಾಳೆ ಹಂಗಾರೆ ಸ್ಕೂಲ್ ಇದೆ ನಿಮಗೆ? ಬೇಡ ಬೇಡ ಬೇಡ, ಹಬ್ಬಕ್ಕೆ ಬಿಡ್ತಾರಂತೆ ಶ್ರೇಯು, ಕೇಳ್ರಿ ಅಂತಿದ್ದಾರೆ. ಯಾರು ಗಣೇಶರನ್ನೇ ಕೇಳೋದು. ಹಬ್ಬ ಇವತ್ತೇ ಇರೋದ್ರಿಂದ ತುಂಬ ಜನ ಬಂದಿರಲಿಲ್ಲ, ಒಂದು 15 ಜನ ಏನೋ ಅಷ್ಟೇ ಬಂದಿದ್ರಂತೆ. ಆಮೇಲೆ ಶ್ರೇಯು 2 ವೀಕ್ಸ್ ಅಷ್ಟು ದಿನ ಫೋನ್ ಕೂಡ ಕೊಡಲಿಲ್ಲ. ಶ್ರೇಯು ಗೊತ್ತೇ ಇಲ್ಲ, ಅವ್ರ ಡ್ಯಾಡಿ ಫೋನ್ನ ಜೇಬಲ್ಲಿ ಹಾಕೊಂಡು ಹೋಗಿದ್ದಾನೆ, ಅವನ ಹತ್ರನೇ ಇತ್ತದು. ಆಮೇಲೆ ವಾಪಸ್ ತಂದು ಕೊಟ್ಟು ಹೋಗೋ ತನಕ ಮಾತ್ರ ಬೇಜಾರು ಮಾಡ್ತಾನೆ, ಹೋದ್ಮೇಲೆ ಅವ್ನು ಯಾವತ್ತೂ ಬೇಜಾರು ಆ ಥರ ಮಾಡೋದಿಲ್ಲ, ಅಲ್ಲಿಗೆ ಹೋಗಿ ಅಡ್ಜಸ್ಟ್ ಆಗಿಬಿಡ್ತಾನೆ. ನಾವು ತುಂಬ ಭಯಪಟ್ಟಿದ್ವಿ ಫಸ್ಟ್ ಸಲ ಬಿಟ್ಟಾಗ. ಆಮೇಲೆ 1-2 ಸಲ ಬಂದಾಗ ಸ್ವಲ್ಪ ಬೇಜಾರು ಮಾಡ್ತಾಯಿದ್ದ. ಅಂದ್ರೂ ಆಗುಂಬೆ ಘಾಟಿ ಎಲ್ಲ ಬಂತು ಅಂದರೆ ಸ್ವಲ್ಪ ಬೇಜಾರು ಮಾಡ್ತಾನೆ. ಅಂತೂ ಇಂತೂ ಅಕ್ಕ ತಮ್ಮ ರಾಜಿ ಆದರು, ಹಾಗೆ ಶ್ರೇಯು ಕೂಡ ಹೊರಟ. ನಾವು ಕೂಡ ಹಾಗೆ ಹೊರಟ್ವಿ, ಯಾಕಂದರೆ ನಾವು ಘಾಟಿ ಹತ್ತೋದ್ರಿಂದ ನಾವು ತುಂಬ ಹೊತ್ತು ಇರೋದಿಲ್ಲ. ಸರ್ ಹೇಳಿದ್ರು 5 ಗಂಟೆಗೆ ನಾನು ಬರೋದಕ್ಕೆ ಹೇಳಿದ್ದೆ ಅಂತ ಹೇಳಿದ್ರು, ಅದಕ್ಕೇ ಹೆಚ್ಚಿಗೆ ಜನ ಬಂದಿರಲಿಲ್ಲ ಅಂದರು. ಅವರು ಸುಳ್ಳು ಹೇಳಿದ್ರು, ಯಾಕಂದರೆ ತುಂಬ ಜನ ಬಂದೇ ಇರಲಿಲ್ಲ, 15 ಜನನೇನೋ ಅಷ್ಟೇ ಇದ್ರಂತೆ. ಬಾಕಿ ಎಲ್ಲ ಮಧ್ಯ ನಾವು ಗುರುವಾರ ಬಿಟ್ಟಿದ್ದು, ಶುಕ್ರವಾರ ಶನಿವಾರ ಭಾನುವಾರದಂಗೆ ಎಲ್ಲ ಬಂದು ಬಿಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಮನೆಯವ್ರು ಮಾತ್ರ ಆ ಥರ ಯಾವತ್ತೂ ಚಾನ್ಸ್ ತೊಗೊಳ್ಳೋದಿಲ್ಲ, ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ಬಿಡೋಣ ಅಂತ. ಆಮೇಲೆ ನಾವು ಕೂಡ ಅವರಿಗೆ ಹೇಳಿದ್ವಿ ಹಬ್ಬಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ, ನೋಡೋಣ ಫೋನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಶ್ರೇಯುಗೆ ರಜಾ ಕೂಡ ಕೊಟ್ಟಿದ್ದಾರೆ. ಈ ವಿಡಿಯೋ ಬರೋಷ್ಟೊತ್ತಿಗೆ ನಾನು ಶ್ರೇಯುನ ಕರ್ಕೊಂಡು ಕೂಡ ಬಂದಿರ್ತೀವೋ ಏನೋ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಈ ಸಲ ಏನು ಮಾಡ್ತೀನಿ ಅಂದರೆ ದೀಪಾವಳಿ ವೀಡಿಯೋನ ಬೇಗನೆ ಹಾಕ್ಬಿಡ್ತೀನಿ. ನೋಡಿ, ಇದು ದಸರಾ ಏನದು ವಿಜಯದಶಮಿ ವೀಡಿಯೋನೇ ಇಷ್ಟು ಲೇಟಾಗಿ ಹಾಕ್ತಾ ಇದ್ದೀನಿ. ಸಾರಿ, ಯಾರು ಏನೂ ಅಂದ್ಕೋಬೇಡಿ, ಈ ಸಲ ಪಾಪ ಯಾರೂ ಏನೂ ಅಂದ್ಕೊಂಡಿಲ್ಲ. ಹಾಗೆ ನಮ್ಮ ಜೊತೆಗೆ ಒಬ್ಬರು ಪೇರೆಂಟ್ಸ್ ಕೂಡ ಬಂದರು, ಹಾಗಾಗಿ ನಾನು ಅವ್ನು ಬಿಟ್ಟ ತಕ್ಷಣ ಯಾವುದೇ ರೀತಿಯಾಗಿರೋ ವೀಡಿಯೋ ಮಾಡಲಿಲ್ಲ. ಆಮೇಲೆ ಅವ್ರು ತೀರ್ಥಹಳ್ಳಿಲಿ ಇಳಿದ್ಮೇಲೆ ನಾನು ವೀಡಿಯೋದಲ್ಲಿ ಮಾತಾಡಿ ಹಾಗೆ ವೀಡಿಯೋನ ಕೂಡ ಅಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾವು ಆಗುಂಬೆ ಹತ್ತತ್ರ ಬಂದ ತಕ್ಷಣ ಸಣ್ಣದಾಗಿ ಮಳೆ ಬರೋಕ್ಕೆ ಶುರುವಾಯಿತು. ಮಳೆ ಏನಾದ್ರು ಜಾಸ್ತಿ ಆದರೆ ನಮಗೆ ಆಗುಂಬೆ ಘಾಟಿ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ತುಂಬ ಆಗುಂಬೆ ಘಾಟಿಲಿ ಟ್ರಾಫಿಕ್ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಇದು ಸೆಕೆಂಡ್ ಏನದು ಟೇಕ್ ತಗೊತಾ ಇರೋದು. ಶ್ರೇಯನ ಬಿಟ್ಟು ಬಂದ್ವಿ, ನಮ್ಮ ಜೊತೆಗೆ ಒಬ್ಬರು ಪೇರೆಂಟ್ಸ್ ಬಂದರು ಅಲ್ಲಿಂದ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಅವ್ರು ಇಲ್ಲಿ ತೀರ್ಥಹಳ್ಳಿಲೇ ಇಳಿದ್ರು. ಶ್ರೇಯನು ಈ ಸಲ ಬಿಟ್ಟು ಬರ್ಬೇಕಾದ್ರೆ ನಮಗೆ ಬೇಜಾರು ಆಗಲಿಲ್ಲ, ಯಾಕಂದರೆ ಚಿನ್ನಿನೂ ಇದ್ಲು, ಮತ್ತು ಯಾರಾದರೂ ಜೊತೆಗಿದ್ದಾಗ ನಮ್ಮಿಬ್ರದ್ದು ಒಂಥರ ಮೂಡ್ ಬೇರೆ ಆಗುತ್ತಲ್ವಾ, ಹಾಗಾಗಿ ನಮಗೇನು ಅನ್ನಿಸ್ಲಿಲ್ಲ. ಶ್ರೇಯನು ಖುಷಿ ಖುಷಿಯಿಂದ ಹೋದ. ಶ್ರೇಯ ರೂಮು ಹುಡುಗರು ಯಾರೋ ಬಂದಿರಲಿಲ್ಲ, ಯಾರೋ ಒಬ್ಬನೇನೋ ಬರ್ತಾನೆ ಅಂತ ಹೇಳಿದ್ರು. ತುಂಬ ಜನ ಇವತ್ತು ಬಿಡ್ತಾ ಇಲ್ಲ, ಒಂದು 17-18 ಜನ ಮಾತ್ರ ಇದ್ದರು. ಸಂಜೆ 5 ಗಂಟೆ ಮೇಲೆ ಬರ್ತಾರೆ ಅಂತ ಸರ್ ಕೂಡ ಹೇಳಿದ್ರು. ಆದರೆ ತುಂಬ ಕಮ್ಮಿ ಬರ್ತಾರೆ, ಈಗ ನಾಳೆ ಬರ್ತಾರೆ ಹೆಚ್ಚಾಗಿ. ನಾಳೆ ಸ್ವಲ್ಪ ಜನ ಬರ್ಬೋದು, 99% ಜನ ಬರೋದು ಭಾನುವಾರನೇ. ಭಾನುವಾರ ಬರೋರಿಗೆ ಅವರು 500 ರೂಪಾಯಿ ಫೈನ್ ಹಾಕ್ತಾರಂತ ಅವರೇ ಸರ್ ಹೇಳ್ತಾ ಇದ್ರು. ಬೈತಾ ಇದ್ರು, ಕೆಲವೊಬ್ರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು, ನೋಡಿ ಸರ್ 2 ದಿನದಿಂದ ನಾನೀಗ ಈ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿ ತೋರಿಸಿ ನಮಗೆ. ನಾವಿದ್ದಾಗೂ ಒಂದು ಫೋನ್ ಬಂತು, ಹೇಳ್ತಾ ಇದ್ರು. ನಾವು ಕರೆಕ್ಟಾಗಿ ಬಿಟ್ಟು ಬಂದ್ವಿ. ನೋಡೋಣ, ಇದ್ರ ಹಬ್ಬಕ್ಕೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ. ಏನದು ದೀಪಾವಳಿ ಹಬ್ಬಕ್ಕೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ. ಇವ್ರಿಗೆ ಕೇಳಿ ಅಂತಾರೆ, ಅವರು ಯಾರಿಗೆ, ಚೇರ್ಮನ್ಗೆ ಅಲ್ಲ, ಕೇಳಿ ಅಂತ ಹೇಳಿದ್ರು. ಸರ್ ನಾವು ಯಾವಾಗಲೂ ನಿಮ್ಮನ್ನೇ ಕೇಳೋದು, ನಾವು ನಿಮ್ಮನ್ನೇ ಕೇಳ್ತೀನಿ ಅಂದೆ, ನಕ್ರು. ಆಮೇಲೆ ಅವರೇ ಅಂದರು, ನಾವೇ ತಪ್ಪಾಗಿ ರಜಾ ಕೊಟ್ವಿ, ಅವಾಗ 2 ದಿನ ಮುಂಚೆ ಶುರು ಮಾಡಿ ಇವಾಗ ಭಾನುವಾರ ಬರೋಕ್ಕೆ ಹೇಳಿದ್ರೆ ಸರಿ ಆಗ್ತಾಯಿತ್ತು. ಯಾಕಂದರೆ ಎಲ್ಲರಿಗೂ ಹಬ್ಬ ಇದು ಜೋರಿರುತ್ತೆ, ಹಬ್ಬ ಎಲ್ಲ ಅದು ಆ ಕಡೆಯವ್ರಿಗೆ ಇನ್ನೂ ಜೋರಿರುತ್ತೆ ಅಂತ ಅವರೇ ಹೇಳ್ತಾ ಇದ್ರು. ಹಾಗಾಗಿ ನಾಳೆ ಬರೋರಿಗೆ ಏನೂ ಹೇಳಲ್ಲಂತೆ, ಇನ್ನು ಸಂಡೇ ಬಂದವ್ರಿಗೆ ಮಾತ್ರ ಬೈತಾರಂತೆ. ನಾವು ನಾಳೆನೇ ಕಳಿಸ್ಬೋದಿತ್ತೋ ಏನಲ್ವಾ. ನಮ್ಮನೆಯವ್ರು ಹಂಗಲ್ಲ, ಅವರು ಏನಾದ್ರು ಹೇಳ್ತಾರೆ ಬೇಡ ಬೇಡ ಅಂತ. ಶ್ರೇಯನು ಮತ್ತೆ
ಬೇಜಾರು ಮಾಡ್ದ, ಆದರೆ ಹೋಗೋದೇ ಇಲ್ಲ ಅಂತ ಏನು ಕುತ್ಕೊಂಡ್ಲಿಲ್ಲ ಅವನು. ಆದರೆ ಹೋಗಕ್ಕೆ ಅವನಿಗೂ ಇಷ್ಟ ಇರಲಿಲ್ಲ. ಗೊತ್ತಲ್ವಾ, ಹುಡುಗರು ಫೋನ್ ಮಾಡ್ಕೊತಾರೆ ನಾನು ಬರಲ್ಲ ಅಂದಾಗ ಅವರಿಗೂ ಬೇಜಾರಾಗುತ್ತೆ. ಶ್ರೇಯು ಏನಾದ್ರು ತುಂಬ ಒತ್ತಾಯ ಮಾಡಿದರೆ ಏನಾದ್ರು ಮಾಡ್ತಿದ್ವೋ ಏನೋ ಗೊತ್ತಿಲ್ಲ. ಇಲ್ಲ, ನಮ್ಮ ಮನೆಯವ್ರು ಏನೂ ಇದು ಮಾಡಲ್ಲ, ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಬಿಟ್ಟು ಬರೋಣ ಅಂತ ಹೇಳ್ತಾರೆ. ಚಿನ್ನಿನೂ ಇದ್ದದಕ್ಕೆ ನಮಗೇನು ಇವತ್ತು ಅಷ್ಟು ಬೇಜಾರು ಅನಿಸಿಲ್ಲ. ಇನ್ನು ಅವಳು ನಾಳೆ ಹೊರಟ ಮೇಲೆ ಇದೆ ಹಬ್ಬ ಅಷ್ಟೇ, ಮತ್ತೇನೂ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮಗನ್ನ ಬಿಟ್ಟು ಬಂದಿರೋ ವ್ಲಾಗು ಎಷ್ಟಾಗಿದೆಯೋ ನನಗೂ ಗೊತ್ತಿಲ್ಲ, ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಚಿನ್ನಿ ಚಪ್ಪಲ್ ತಗೋಬೇಕಾ? ಚಿನ್ನಿಗೆ ಒಂದೊಂದು ಚಪ್ಪಲ್ಲೂ ಇಲ್ಲ. ಶಿವಮೊಗ್ಗ ಹೋಗೋಣ ಅಂತ ಹಾಗೆ ಹೋಗಲೇ ಇಲ್ಲ ನಾವು. ಈಗ ಅವಳಿಗೆ ಹಾಕೋಕ್ಕೂ ಇಲ್ಲ, ಎಲ್ಲ ಹರಿದೋಗ್ಬಿಟ್ಟಿದ್ದಾವೆ. ನಾವು ಈಗ ತೊಗೊತಾ ಇರಲಿಲ್ಲ. ಎಲ್ಲರೂ ಹೋದಾಗ ನೋಡಿದಾಗ ನಾನು ಅವಾಗವಾಗ ಒಂದೊಂದು ತೊಗೊಂಡ್ಬಿಡ್ತಿದ್ದೆ. 8-9 ಜೊತೆ ಚಪ್ಪಲಿ ಇರ್ತಿತ್ತು, ಇವಾಗ ನಂತರ ಒಂದು ಇಲ್ಲ. ನಾನು ಶಿವಮೊಗ್ಗ ಹೋದಾಗೆಲ್ಲ ಅವಳಿಗೆ ಒಂದು ಜೊತೆ ತೊಗೊಂತಿದ್ದೆ. ಮಾಲ್ಗೆ ಹೋದ್ರೆ ಇಲ್ಲ ಬಾಟಕ್ಕೆ ಹೋದ್ರೆ ಇವ್ರು ತೊಗೊಂಡಾಗ. ಇವಾಗ ಏನೋ ಗೊತ್ತಿಲ್ಲ, ತೊಗೊಂಡೇ ಇಲ್ಲ. ಡೆಲ್ಲಿಗೆ ಹೋದಾಗ 2 ಜೊತೆ ತಂದಿದ್ದೆ, ಅದು ಚೆನ್ನಾಗಿತ್ತಲ್ಲ. ಅವೆಲ್ಲ ಹೋಗಿದ್ದಾವೆ. ನಂದು ಒಂದಿದೆ ನೋಡಿ, ಅದು ಬೇಡ ಬಿಡೋದು, ನಂಗೆ ಬೇಕು, ಚೆನ್ನಾಗಿದೆ. ಡೆಲ್ಲಿಯಿಂದ ತಂದಿದ್ದೆ ಒಂದಿದೆ. ಅಯ್ಯೋ ದೇವ್ರೆ, ನನಗೂ ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ವ್ಲಾಗಲ್ಲಿ ಚಿನ್ನಿ ಹೋಗೋದಿರುತ್ತೆ, ಅಮ್ಮ ಬಿಟ್ಟು ಬಂದ್ರ ಏನು ಅಂತ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್.